ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 96ನೇ ದಿನದ ಬ್ಲಾಗು. ಬೆಳಗ್ಗೆ 6:15 ಆಗಿದೆ, 6:15 ಆ ಮಧ್ಯೆ. ಸೊ ನಾನು ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಯಜಮಾನರು ಹೋಟೆಲ್ಗೆ ರೆಡಿ ಮಾಡ್ತಾಯಿದ್ರು. ಟೊಮೆಟೊ ಎಲ್ಲ ತಂದು ಕೊಟ್ಬಿಟ್ಟು ಅವ್ರ ಕೈಗೆ ನಾನು ಏನು ತೊಗೊಂಬರ್ಬೇಕಾಗಿತ್ತು ಅದಕ್ಕೆ ಹೋದೆ. ಸರ್ ನೀವೆಲ್ಲ ತೊಗೊಂಬಂದು ನೀವೆಲ್ಲ ಕಟ್ ಮಾಡಿ ಬೇಳೆಗೆಲ್ಲ ಇಟ್ಕೊಳ್ಳಿ, ಅಷ್ಟರೊಳಗಾಗಿ ನಾನು ಸ್ವಲ್ಪ ಪುದೀನ ಎಲ್ಲ ತರೋದಿದೆ, ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿ ಹೋಗಿ ತೊಗೊಂಡು ಬಂದುಬಿಟ್ಟು ಮತ್ತೆ ನಾನು ಈರುಳ್ಳಿ ಕಟ್ ಮಾಡೋಣ ಅಂತ ಕೂತ್ಕೊಂಡೆ. ಅಷ್ಟರೊಳಗಾಗಿ ಒಂದು ಆಂಟಿ ಬಂದರು. ನನಗೆ ಆಲ್ರೆಡಿ ಕೆಮ್ಮು ನೆಗಡಿ ಜಾಸ್ತಿನೇ ಆಗಿದ್ದಿದ್ರಿಂದ ಮಾತ್ರೆ ಕುಡಿಯೋಲ್ಲ ಅಂತ ಹೇಳ್ತಿದ್ರು. ಬಟ್ ನಂಗೆ ನೆಗಡಿ ಮಾತ್ರೆ ತಲೆನೋವು ಮಾತ್ರೆ ಎಲ್ಲ ಕುಡಿದು ಸಾಕಾಗಿದೆ. ಇಷ್ಟು ಕುಡಿದ್ರೆ ಕೂಡ ವಾಸಿ ಆಗ್ತಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಿಲ್ಲ. ನೀರಲ್ಲಿ ಬೇರೆ ಇಡ್ತೀನಲ್ಲ ಜಾಸ್ತಿ ಅಂತ ಹೇಳ್ತಾ ಇದ್ದೆ ಅವ್ರ ಹತ್ರ. ಸೊ ಹೇಳಿಬಿಟ್ಟು ಅವ್ರಿಗೆ ನಂಗೆ ತಲೆನೋವು ಬೇರೆ ಮಾತ್ರೆ ಹೇಳ್ತಿದ್ರು. ಬಟ್ ನಾನು ಕುಡಿಯೋ ಮಾತ್ರೆನ ನಾನು ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆ ವಿಷಯನ ಆಂಟಿ ಹತ್ರ ಶೇರ್ ಮಾಡ್ಕೋತಾ ಇದ್ದೆ. ಹೀಗಾಯ್ತಾ ಆಂಟಿ, ಹೀಗಾಯಿತು. ಅವಾಗ ಈ ಮಾತ್ರೆ ಕುಡಿದೆ, ನಂಗೆ ಆವಾಗಿಂದ ಸ್ವಲ್ಪ ಓಕೆ ಅನ್ನಿಸ್ತಿದೆ. ಬಟ್ ಈಗ ಹೆವಿ ಕೋಲ್ಡ್ ಆಗಿರೋದ್ರಿಂದ ಆ ಕೋಲ್ಡ್ಗೆ ಕೂಡ ತಲೆನೋವು ಬರುತ್ತೆ. ಗಾಡಿಯಲ್ಲಿ ತುಂಬ ಓಡಾಡ್ತೀನಲ್ವ, ಅದರಿಂದನೂ ತಲೆನೋವು ಬರುತ್ತೆ ಅಂತ ಆಂಟಿ ಹತ್ರ ಶೇರ್ ಮಾಡ್ಕೋತಾ ಇದ್ದೆ. ಸೊ ಯಜಮಾನರು ಟೊಮೆಟೊ ಬಾತ್ಗೆ, ಟೊಮೆಟೊ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಬೇಳೆ ಹಾಕಿಬಿಟ್ಟು ಸಾಂಬಾರಿಗೆ, ಮೈಸೂರು ಬೇಳೆ ಸಾಂಬಾರಿಗೆ ಎಲ್ಲ ಕಟ್ ಮಾಡಿ ಫಸ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಆಮೇಲೆ ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದೊಂದೇ ರೆಡಿ ಮಾಡ್ಕೊಳ್ಳೋದು. ಸೊ ಇವತ್ತಿನ ವ್ಲಾಗು ನನ್ನ ಡೈಲಿ ರೊಟೀನ್ ಏನೆಲ್ಲ ಇರುತ್ತೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ್ಯಾವ್ರೇಜ್ ಡ್ಯೂರೇಷನ್ ತುಂಬ ಕಡಿಮೆ ಆಗ್ತಾಯಿದೆ ನನಗೆ. ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಬಂದು ಸಂಜೆನೇ, ಯಾಕಂದರೆ ನನಗೆ ತುಂಬ ತಲೆನೋವಿದ್ದಿದ್ದರಿಂದ ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ. ಚಿಕ್ಕಮ್ಮ ಬಂದು ತಲೆಕಾಲು ಸಾಂಬಾರು ಮಾಡಿದರು ಕುರಿದು. ಸೊ ಅದೇ ಕೊಟ್ಟರು. ಅಮ್ಮನಿಗೆ ಹೆಸರುಬೇಳೆ ಸಾಂಬಾರು ಕೊಟ್ಟಿದ್ದರು, ಚಪಾತಿ ಕೊಟ್ಟು. ಮಧ್ಯಾಹ್ನಕ್ಕೂ ಮುದ್ದೆ ಮಾಡಿದ್ರು ಅವರೇನೆ. ಸೊ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಆಲ್ರೆಡಿ ಹೇಳಿದೆ ನನಗೆ ತುಂಬ ತಲೆನೋವ್ತಿದೆ, ಏನೂ ಕೆಲಸ ಮಾಡಲ್ಲ ಅಂತ. ಇನ್ನು ಪಾತ್ರೆ ಉಜ್ಜನ ಅಂತ ರೆಡಿ ಮಾಡಿಕೊಂಡೆ. ಯಜಮಾನ ನಾನು ಉಜ್ತೀನಿ, ನೀನು ತೊಳ್ಕೊ ಅಂದರು. ಅವಾಗ ಏನು ಮಾಡಿದೆ ಅಂದರೆ ಫಸ್ಟು ಈ ಕಡೆಯಿಂದ ನೀಟಾಗಿ ಒಂದು ಸೈಡ್ ಫುಲ್ಲು ತೊಳ್ಕೊಂಬಿಟ್ಟೆ. ಬಾಗಿಲು ತೊಳೆದ್ಬಿಟ್ರೆ ಬೇಗನೆ ಸ್ವಲ್ಪ ಆರ್ಕೊಳ್ಳುತ್ತೆ, ಮತ್ತು ನೈಟಿಗೆ ನೀರಲ್ಲಿ ಇರೋಂಗಿರಲ್ಲ ಅಂದ್ಬಿಟ್ಟು ನೀಟಾಗಿ ಬಚ್ಚಲೆಲ್ಲ ತೊಳ್ಕೊಂಡೆ. ಮಗಳಿಗೆ ಮೇಲೆಯಿಂದ ಬಟ್ಟೆ ಎತ್ಕೊಂಬ ಅಂತ ಹೇಳಿದೆ. ಸೊ ಹಾಗೆ ಟ್ಯಾಂಕಿಂದ ಎಲ್ಲ ನೀರು ಎತ್ಕೊಂಡು ಸೈಡೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಬಂದು ಯಜಮಾನ್ರೆಲ್ಲ ಪಾತ್ರೆ ಉಜ್ಜಿ ಕೊಟ್ಟರು. ಅವ್ರು ಉಜ್ಜಿ ಕೊಟ್ಟ ಮೇಲೆ ನಾನು ಎತ್ಕೊಂಡೋಗಿ ಜೋಡಿಸಿ ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಗ್ಯಾಸ್ ಒರೆಸಿ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಏನಂದರೆ ಒಂದೊಂದೇ ಕೆಲಸ ಮುಗಿದ್ಬಿಟ್ರೆ ಸ್ವಲ್ಪ ಇದು ಮಾಡ್ಕೋದು. ಹಾಗೆ ಬ್ಲೌಸ್ಗೆ ಹುಕ್ಸ್ ಹಾಕಬೇಕಾಗಿತ್ತು. ಚಿಕ್ಕಮ್ಮ ಬಂದು ಬ್ಲೌಸ್ ಹೊಲ್ಕೊಂಡಿದ್ರು. ಸೊ ಅವರು ನಾಳೆ ಟ್ರಿಪ್ ಹೋಗೋ ಕಾರಣದಿಂದ ಬ್ಲೌಸ್ ಹೊಲ್ಕೊಂಡಿದ್ದಾರೆ. ಹುಕ್ಸ್ ಹಾಕ್ಕೊಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಹುಕ್ಸ್ ಹಾಕ್ಕೊಡೋಣ ಅಂತ ಹೇಳಿ ಸ್ವಲ್ಪ ಸಾಂಬಾರು ತೊಗೊಂಬರಕ್ಕೆ ಹೋಗಿದ್ದೆ. ಅವಾಗ ಹೋಗಿ ಬ್ಲೌಸ್ ತೊಗೊಂಬಂದೆ. ಸ್ವಲ್ಪ ಅದ್ರ ಮೇಲೆ ಸಾಂಬಾರು ಚೆಲ್ತು, ಜಾಲ್ಸಿ ಹಾಕಿದೆ, ಮತ್ತು ಬಿದ್ದೋಯ್ತು. ಸೊ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಅವರು. ನನ್ನ ಪಾಡನ್ನೆಲ್ಲ ಎತ್ತಿಡೋದು, ತೊಳೆಯೋದು, ಒರೆಸೋದು ಎಲ್ಲ ಮಾಡಿಕೊಂಡೆ. ಸೊ ಇನ್ನೊಂದೇನಪ್ಪ ಅಂದರೆ ಯಾರಿಗೋಸ್ಕರನೋ ಬದುಕೋ ಬದಲು ನಮಗೋಸ್ಕರ ನಾವು ಬದುಕಬೇಕು ಅಂತ. ಸೊ ನಾನೀಗ ಸುಮಾರು ವಿಡಿಯೋಸಲ್ಲಿ ಹೇಳಿರ್ತೀನಿ, ಯಾರಿಗೋಸ್ಕರನೋ ಬದುಕೋದು ಅನ್ನೋದಕ್ಕಿಂತ ನಾವು ಯಾರಿಗೆಷ್ಟೇ ಮಾಡಿದ್ರೂ ಅವರು ನಮ್ಮನ್ನು ಕಾಲು ಕಸಕ್ಕಿನ ಕೀಳಾಗೆ ನೋಡ್ತಾ ಇರ್ತಾರೆ. ನಮಗೆ ಯಾವ ವ್ಯಾಲ್ಯೂನೂ ಇರೋದಿಲ್ಲ. ಸೊ ಯಾಕೆ ನಾವು ಅವ್ರಿಗೋಸ್ಕರ ನಮ್ಮ ಲೈಫ್ನ ಒಂದು ಇದರಲ್ಲಿ ಇಡಬೇಕು. ಇನ್ನು ಮಶ್ರೂಮ್ ಗ್ರೇವಿ ಮಾಡಿದೆ. ಫಸ್ಟು ಎಣ್ಣೆಗೆ ಮಸಾಲ ಐಟಮ್ ಅಂದರೆ ಏನು ಪಲಾವ್ ಐಟಮ್ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ, ಮಶ್ರೂಮ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು
ಕೊಬ್ಬರಿ ರುಬ್ಕೊಂಡಿರ್ತೀನಿ, ಆ ಕೊಬ್ಬರಿನ ಹಾಕಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ಫ್ರೈ ರೆಡಿ ಆಯಿತು. ಸೊ ಇನ್ನು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು 8 ಗಂಟೆಗೆಲ್ಲ ಮುದ್ದೆ ಮಾಡಿಬಿಡ್ತೀನಿ ಅಂತ ಹೇಳಿದೆ ಅಮ್ಮಗೆ. ಇನ್ಮೇಲೆ ಬೇಗನೆ ಮಾಡ್ತೀನಿ, ಬೇಗನೆ ಊಟ ಮಾಡಿ ಅಂತ. ಯಾಕಂದರೆ ನಾನು ಮೈದಾಗೊಬ್ಬರಿಗೆ ಬೇಗನೆ ಊಟ ಕೊಡಬೇಕು. ಸೊ ಹಾಗೆ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಡು ಮುದ್ದೆಗಿಟ್ಟೆ. ಮುದ್ದೆಗಿಟ್ಟಿದ್ದು ಮುದ್ದೆ ಎಲ್ಲ ತೊಳೆಸ್ಬಿಟ್ಟು ಪಾತ್ರೆ ಹಂಗೆ ಸ್ವಲ್ಪ ಇತ್ತು, ಪಾತ್ರೆ ಕೂಡ ಉಜ್ಕೊಂಡು ಗ್ಯಾಸೆಲ್ಲ ಒರೆಸಿ ಅಮ್ಮಗೆಲ್ಲ ಮುದ್ದೆಗೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಅಮ್ಮಗೂ ಕೊಡೋಣ ಅಂತ ಹೇಳಿ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ತಲೆಕಾಲು ಸಾಂಬಾರು ಸ್ವಲ್ಪ ಇತ್ತು, ಅದನ್ನ ಯಜಮಾನ್ರಿಗೆ ಹೇಳಿದೆ ನೀವು ಹೋಗಿ ಊಟ ಮಾಡ್ಕೊಳ್ಳಿ ಅಂತ. ಅವರು ಮಗಳು ಹೋಗಿ ತಿನ್ಬಿಟ್ಟು ಬಂದು ಅವರು ಮಶ್ರೂಮಲ್ಲಿ ತಿಂದರು. ಸೊ ನಾನು ನನ್ನ ತಂಗಿ ಜೊತೆ ಹೋಗಿ ಅವಳು ಇಡ್ಲಿ ತರೋಣ ಬಾ ಅಂದ್ಲು. ಹಂಗೆ ಹೋಗಬೇಕಾದ್ರೆ ನಾಳೆ ಪೌರ್ಣಮಿ ಅಲ್ವಾ, ಗುರು ಪೌರ್ಣಮಿ. ಸಾಯಿಬಾಬಾ ಟೆಂಪಲ್ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅಲ್ಲಿ ಹೋಮ ಕೂಡ ನಡೀತಿತ್ತು, ಬಟ್ ನಾನು ಒಳಗೆ ಹೋಗೋ ಹಂಗಿರಲಿಲ್ಲ, ಅದಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಹೋಗಿ ಹೋಮದ ವೀಡಿಯೋಸ್ ಆದರೂ ಮಾಡ್ಕೊಬೋದಾಯ್ತು. ಬಟ್ ನಾನ್ ವೆಜ್ ತಿಂದಿದ್ನಲ್ಲ, ಹಂಗೂ ಹೋಗಂಗಿರಲಿಲ್ಲ, ಆದರೂ ನಾನು ಹೋಗಂಗೂ ಇಲ್ಲ. ಸೊ ಇನ್ನು ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅಂದ್ಕೊಂಡೆ. ಬಟ್ ನಂಗೆ ವಿಪರೀತ ತಲೆನೋವ್ತಿದೆ, ಕಣ್ಣೆಲ್ಲ ಉರಿತಾ ಇದೆ. ಜಾಸ್ತಿ ಎಷ್ಟೊತ್ತು ಕೆಲಸ ಮಾಡೋಕ್ತೀನೋ ಇಲ್ಲೋ ಆದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ನಮಗೋಸ್ಕರ ನಾವು ಬದುಕಬೇಕು, ಬೇರೆಯವ್ರಿಗೋಸ್ಕರ ಬದುಕಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಎಷ್ಟೇ ಮಾಡಿದ್ರು, ಯಾರಿಗೆ ಏನೇ ಮಾಡಿದ್ರು ನಮಗೆ ಬರೋ ಒಂದು ಮರ್ಯಾದೆ ಸಿಗೋದೇ ಇಲ್ಲ, ಯಾವತ್ತಿಗೂ ಸಿಗೋಲ್ಲ ನಮಗೆ ಮರ್ಯಾದೆ. ನಾವು ನಮ್ಮ ಪ್ರಾಣನೇ ಒತ್ತೆ ಇಟ್ಟು ನಾವೇನೇ ಮಾಡಿದರೆ ಕೂಡ ಆ ಪ್ರಾಣಕ್ಕೆ ಕೂಡ ಬೆಲೆ ಅನ್ನೋದು ಇರೋದಿಲ್ಲ. ಸೊ ನಮ್ಮನ್ನು ಒಂದು ಚಿಟಿಕೆಯಲ್ಲಿ ಹೊಡೆದು ಬಿಸಾಕ್ತಾರೆ, ನಾವೇನು ತಪ್ಪು ಮಾಡ್ತೀವಿ ಅಂತ ಕೈಕೊಂಡಿರ್ತಾರೆ. ನಮ್ಮ ಒಂದು ಸಣ್ಣ ತಪ್ಪನ್ನೇ ಅವರು ದೊಡ್ಡ ಒಂದು ಇದು ಮಾಡ್ತಾರೆ. ಸೊ ಅವ್ರಿಗೋಸ್ಕರ ನಾವು ಬದುಕೋ ಬದಲು ನಮಗೋಸ್ಕರ ನಾವು ಬದುಕಿದ್ರೆ ನಮಗೆ ಒಂದು ಸ್ಯಾಕ್ರಿಫೈಸ್ ಅನ್ನೋದು ಜೀವನದಲ್ಲಿ ಸಿಗುತ್ತೆ ಅಲ್ವಾ. ನಮ್ಮ ಲೈಫ್ ಕೂಡ ಅಷ್ಟೋ ಇಷ್ಟೋ ನಮಗೆ ಸಾಯೋ ಟೈಮಲ್ಲಿ ಒಂದು ನೆಮ್ಮದಿ ಆದರೂ ಸಿಗುತ್ತೆ. ನನಗೋಸ್ಕರ ಅಟ್ಲೀಸ್ಟ್ ನಾನು ₹1 ಆದರೂ ಏನಾದರೂ ಮಾಡ್ಕೊಂಡಿದ್ದೀನಿ ಅನ್ನೋದು ನನ್ನ ಒಂದು ಇದರಲ್ಲಿ ಇರುತ್ತೆ ಅಲ್ವಾ. ಸೊ ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ನಾನು ಅವ್ರಿಗೋಸ್ಕರ ಬದುಕ್ತೀನಿ, ನಾನು ಇವ್ರಿಗೋಸ್ಕರ ಬದುಕ್ತೀನಿ, ಇವರೇ ನನ್ನ ಪ್ರಪಂಚ, ಇವರೇ ನನ್ನ ಇದು ಅಂತ ಹೇಳಿ ನಾವು ಯಾವತ್ತಿಗೂ ಬದುಕಬಾರ್ದು. ಇದು ಕೂಡ ನಾವು ಇದು ಮಾಡಬಾರ್ದು. ಸೊ ನನ್ನ ಒಂದು ಅನಿಸಿಕೆ ಏನಂದರೆ, ನಾವು ಯಾರಿಗೋಸ್ಕರ ಬದುಕ್ತೀವಿ ಅಂತ ಅನ್ಕೋತೀವೋ ಅವ್ರನಿಂದನೇ ನಮಗೆ ತಡೆಯೋಕ್ಕಾಗದೇ ಇರೋಷ್ಟು, ಅಂದರೆ ನಮ್ಮ ಜೀವನನೇ ಇನ್ನೇನು ಮುಗಿದೋಯ್ತು ಅನ್ನೋಷ್ಟು ನಮಗೆ ನೋವು ಕೂಡ ಅವರೇನೆ ಕೊಟ್ಬಿಡ್ತಾರೆ. ಅವ್ರು ಹೇಳೋ ಮಾತುಗಳಿಂದನೇ ನಮಗೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನಾವು ಅತಿಯಾಗಿ ಯಾರನ್ನು ಹಚ್ಕೊಳಕ್ಕೆ ಹೋಗಬಾರ್ದು. ಇನ್ನು ಆಚೆ ಹೋಗಿದ್ವಲ್ಲ ಇಡ್ಲಿ ತರೋದಕ್ಕೆ. ಸೊ ನಾನು ಗಾಡಿ ಓಡಿಸ್ತಿದ್ದೆ, ನನ್ನ ತಂಗಿ ಬಂದು ಅವಳಿಗೆ ಹುಷಾರಿರಲಿಲ್ಲ, ಅವಳು ಆಚೆ ಹಿಂದೆ ಕೂತಿದ್ಲು. ಸೊ ಇನ್ನು ಹಾಗೆ ಒಂದು ರೌಂಡ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಇಡ್ಲಿ ತೊಗೊಂಡು ಬಂದ್ವಿ. ನಾನು ಬಂದು 10 ಗಂಟೇಲಿ ಟೀ ಕುಡಿತಾಯಿದ್ದೀನಿ. ಟೀ ಅಂದರೆ ನನಗೆ ಇಷ್ಟನೇ, ಬಟ್ ಒಂಥರ ಸ್ಟ್ರೆಸ್ ಒಂದು ರಿಲೀಫ್ ಮಾಡುತ್ತೆ. ನನಗೆ ನಿದ್ದೆ ಬರ್ತಾ ಇಲ್ಲ ಅಂದಾಗ ಕೂಡ ಟೀ ಕುಡಿದ್ರೆ ಸ್ವಲ್ಪ ಸರಿ ಹೋಗ್ತೀನಿ ನಾನು. ಸೊ ನಿದ್ದೆ ಹೋಗ್ಬಿಡ್ತೀನಿ ಟೀ ಕುಡಿದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು. ಯಾಕೆ ಅಂದರೆ ಹೋಟೆಲ್ ಕೆಲಸ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದನ್ನು ಮಾಡಿ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ನಾನು ಮಾಡೋದು ತುಂಬ ಕಷ್ಟ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.